ಫಿನ್ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಇವತ್ತು ಬಜಾಜ್ ಟ್ವಿನ್ಸಲ್ಲಿ ಒಳ್ಳೆ ಗೇನ್ ಬಂದಿದೆ. NBFCಗಳು ಮತ್ತೆ ಗೇನಲ್ಲಿತ್ತು. ಫೈನಾನ್ಸ್ ಮಿನಿಸ್ಟ್ರಿ ಕಡೆಯಿಂದ ಒಂದಿಷ್ಟು ಈಗ ಆ, ಹೊಸದಾಗಿ ತರಕ್ಕೆ ನೋಡ್ತಾ ಇದ್ದಾರೆ. FDIಗಳನ್ನು ಈಗ ಗೌರ್ಮೆಂಟ್ ಬಾಂಡ್ಸ್ಗಳಿಗೆ ಅವರಿಗೆ ಕ್ಯಾಪಿಟಲ್ ಗೇನ್ನ ತೆಗೆದು ಹಾಕಿದ್ರಲ್ಲ, ಅದೇ ರೀತಿ ಇನ್ನೂ ಒಂದಿಷ್ಟು ನಿಲುವುಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಏನಾಗುತ್ತೆ ಅಂತ ನೋಡೋಣ. ಒಟ್ಟಿನಲ್ಲಿ NBFCಗಳಂತೂ ಪಾಸಿಟಿವ್ ಆಗಿತ್ತು. ಇನ್ಶೂರೆನ್ಸ್ ಕಂಪನಿ ಸ್ಟಾಕ್ಗಳು ಕೂಡ ಪಾಸಿಟಿವ್ ಆಗಿತ್ತು. ಆದರೆ ಇವತ್ತಿನ ನಿಫ್ಟಿ 50ಯ ಟಾಪ್ ಗೇನರ್ ಅಂದರೆ ಅದು ಟ್ರೆಂಟ್ ಅಂತ ಕಾಣಿಸುತ್ತೆ. 5% ಮೇಲ್ಗಡೆ ಹೋಗಿದೆ. ಇವತ್ತಿನ ಟಾಪ್ ಗೇನರ್ ಆಗಿದೆ. ಆಟೋ ಸೆಕ್ಟರ್ ಸ್ಟಾಕ್ಗಳೆಲ್ಲ ಪಾಸಿಟಿವ್ ಆಯಿತು. ಗೊತ್ತಿದೆ ನಿಮಗೆ, ಡೀಲ್ ಆಗೋಗಿದೆ ಅಂತ ಹೇಳಿ ಇವಾಗ ಟ್ರಂಪಿಂದ ಕೂಡ ಬಂದಿದೆ. ಏನು ಟ್ವೀಟ್ ಮಾಡಿದ್ದಾರೆ ಅವರು, ಸೋಷಿಯಲ್ ಇದರಲ್ಲಿ ಟ್ರುತ್ತಲ್ಲಿ ಹಾಕೊಂಡಿದ್ದಾರೆ, ಸೋಷಿಯಲ್ ಮೀಡಿಯಾ ಅವ್ರದ್ದೇ ಒಂದಿದೆಯಲ್ಲ. ಸೊ ಇವಾಗ 19ನೇ ತಾರೀಕು ಈ ಬರೋ ಶುಕ್ರವಾರ ಜೆನೀವಾ ಸ್ವಿಟ್ಜರ್ಲ್ಯಾಂಡಲ್ಲಿ ಸೈನ್ ಆಗುತ್ತೆ ಡೀಲು ಅಂತ ಸದ್ಯಕ್ಕೆ ನಿಂತಿದೆ. ಪಾಕಿಸ್ತಾನ PM ಅವರು ಕೂಡ ಮೀಡಿಯೇಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಬಂದು ನಿಂತಿದೆ. ಇವಾಗ ನೋಡೋಣ. ಸೊ ಸೈನ್ ಆಗೋ ದಿನ ವೆರಿ ವೆರಿ ಇಂಪಾರ್ಟೆಂಟ್ ಡೇ ಆಗ್ತಾ ಹೋಗುತ್ತೆ. ಜೊತೆಗೆ ಇಸ್ರೇಲು ಇವಾಗ ಯಾವುದಕ್ಕೂ ಇದರಲ್ಲಿ ಭಾಗಿಯಾಗಿಲ್ಲ, ಈ ಫ್ರೇಮ್ವರ್ಕಲ್ಲಲ್ವಾ. ಅವರು ಲೆಬನಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು. ಬಟ್ ಇರಾನು ಲೆಬನಾನ್ ಮೇಲೆ ಯುದ್ಧ ನಿಂತರೆ ಮಾತ್ರ ಈ ಅಗ್ರಿಮೆಂಟ್ ಎಲ್ಲ ಡೀಲ್ ಆಗಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರಂತೆ. ಸೊ ಏನಾದ್ರು ಮತ್ತೆ ಅವರು ಏನಾದ್ರು ಖ್ಯಾತೆ ತೆಗೆದು ಅಂದರೆ ಇಲ್ಲಿ ಒಂದಿಷ್ಟು ಡಿಸ್ಪ್ಯೂಟ್ಗಳು ಬರ್ತಾ ಹೋಗ್ಬೋದು. ಸೊ ಶುಕ್ರವಾರ ತನಕ ಹೋಪ್ಫುಲಿ ಏನೂ ಆಗೋದಿಲ್ಲ ಅಂತ ಅನ್ಕೊತೀನಿ. ಅದೇ ರೀತಿ ಉಳಿಯುತ್ತೆ. ಯಾಕೆಂದರೆ ಕ್ರೂಡ್ ಆಯಿಲ್ ಆಲ್ರೆಡಿ ಆ ಸೈನ್ನ ತೋರಿಸ್ತಾ ಇದೆ, ನಾನು ಕೆಳಗಡೆ ಹೋಗ್ತಾ ಇದ್ದೀನಿ ಅಂತ. 200 ಮೂವಿಂಗ್ ಆವರೇಜನ್ನು ಕೂಡ ಇವತ್ತು ಬೀಟ್ ಮಾಡಿದೆ. ಬ್ರೆಂಟ್ ಕ್ರೂಡ್ ಅಷ್ಟೇ, WTI ಅಲ್ಲಿ US ಕ್ರೂಡ್ ಅಷ್ಟೇ, ಎರಡೂ ಕೂಡ ಬಿದ್ದಿದೆ. ಸೊ ಮಾರ್ಕೆಟು ಅದನ್ನ ಇಷ್ಟಪಡ್ತಾ ಇದೆ. ಯಾಕಂದರೆ 85% ಆಯಿಲ್ ಬರುತ್ತೆ ನೋಡಿ. $10 ಕಮ್ಮಿ ಆಯಿತು ಅಂದರೆ ಕ್ರೂಡಲ್ಲಿ ಇಂಡಿಯಾಗೆ $15-20 ಬಿಲಿಯನ್ ಅಷ್ಟು ದುಡ್ಡು ಉಳಿತಾ ಹೋಗುತ್ತಂತೆ. ಅಷ್ಟೊಂದು ಡಿಪೆಂಡೆನ್ಸಿ ಇದೆ ನಮಗೆ. ಹಾಗಾಗಿ ಅದು ಹೆಲ್ಪ್ ಆಗ್ತಾ ಇದೆ ಮಾರ್ಕೆಟಿಗೆ. ಇವತ್ತಿನ ಟಾಪ್ ಲೂಸರ್ ಅಂದರೆ ಅದು ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಅಂತ ಅಂದ್ಕೊಂಡೆ. ಆದರೆ ಇವತ್ತು NTPC 1.64% ಕರೆಕ್ಷನ್ ಬಂದಿದೆ. ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ಅಂತ ನೋಡ್ತಾ ಬರೋದಾದರೆ ಸುಮಾರು ಸ್ಟಾಕ್ಗಳು ಗ್ರೀನಲ್ಲೇ ಇತ್ತು. ಐ ಥಿಂಕ್ ಇವತ್ತು ಯಾವ್ಯಾವುದು ವರುಣ್ ಬೆವರೇಜಸಲ್ಲಿ 3%, ಟಾಟಾ ಕ್ಯಾಪಿಟಲ್ಲು 4.49%, ಚೋಳಮಂಡಲಂ ಫೈನಾನ್ಸು 5.45%, HDFC AMC ಆಫ್ಟರ್ ಅ ಲಾಂಗ್ ಟೈಮ್ ಇವತ್ತು 6.8% ಅಪ್ ಬಂದಿರೋದ್ರ ಮೂಲಕ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿದೆ. HDFC AMC ಇದೆ ಅನ್ನೋದೇ ಮರ್ತೋಗ್ತಾ ಇತ್ತಲ್ವ, ಯಾವತ್ತಷ್ಟು ಸುದ್ದಿ ಮಾಡ್ತಾ ಇರಲಿಲ್ಲ. ಇವತ್ತು ಟಾಪ್ ಗೇನರ್ ಆಗಿದೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ. ಟಾಪ್ ಲೂಸರ್ ಅಂದರೆ ಇವತ್ತು ವೇದಾಂತ. ಯಾಕೆಂದರೆ ಅಲ್ಲಿ ಡಿಮರ್ಜರ್ ಆಗಿದೆ, ಒಂದಿಷ್ಟು ಆಕ್ಟಿವಿಟಿ ನಡೆದಿದೆ ಅಲ್ವಾ, ಅದರದ್ದು ಲಿಸ್ಟ್ ಆಯಿತು. ಡಿಮರ್ಜರ್ದು ಅಂತ ಹೇಳಿದಾಗ ನೋಡಿ ಹೇಳ್ಬಿಡ್ತೀನಿ. ಒಟ್ಟು 5 ಕಂಪ್ನಿಗಳಾಗಿ ಅವ್ರದ್ದು ಡಿಮರ್ಜ್ ಆಗಿದೆ. ವೇದಾಂತ ಅಲ್ಯೂಮಿನಿಯಂ ಅಂತ ಒಂದು, ವೇದಾಂತ ಆಯಿಲ್ ಆ್ಯಂಡ್ ಗ್ಯಾಸ್, ವೇದಾಂತ ಪವರ್, ವೇದಾಂತ ಐರನ್ ಆ್ಯಂಡ್ ಸ್ಟೀಲ್ ಮತ್ತು ವೇದಾಂತ ಲಿಮಿಟೆಡ್ ಏನಿತ್ತು ಅದು. ಸೊ ಓವರಾಲ್ ನೋಡೋದಾದರೆ ಇವತ್ತು ಯಾವುದು ಪಾಸಿಟಿವ್ ಗೇನ್ ಆಗಿದೆ ಅಂದರೆ ಯಾವುದು ಕೂಡ ಪಾಸಿಟಿವ್ ಆಗಿ ಓಪನ್ ಆಗಿಲ್ಲ. ಐ ಥಿಂಕ್ ಕ್ಲೋಸ್ ಮಾಡೋ ಟೈಮಲ್ಲಿ ವೇದಾಂತ ಐರನ್ ಆ್ಯಂಡ್ ಸ್ಟೀಲ್ ಅದೊಂದು ಮಾತ್ರ $20 ಅವ್ರದ್ದು ಲಿಸ್ಟಿಂಗ್ ಪ್ರೈಸ್ ಇದ್ದಿತ್ತು. ಕೊನೆಗೆ ಮುಗಿಬೇಕಾದ್ರೆ $21 ಕ್ಲೋಸಿಂಗ್ ಆಗಿದೆ. ಮಿಕ್ಕಿದ್ದೆಲ್ಲದರಲ್ಲೂ ಕೂಡ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ವೇದಾಂತ ಅಲ್ಯೂಮಿನಿಯಮಲ್ಲಿ 5% ಲೋಯರ್ ಸರ್ಕ್ಯೂಟ್ ತನಕ ಹೋಗಿತ್ತು ಅನ್ಸುತ್ತೆ. 522 495 ಬಂದಿದೆ. ವೇದಾಂತ ಆಯಿಲ್ ಆ್ಯಂಡ್ ಗ್ಯಾಸು 38 ಲಿಸ್ಟಿಂಗ್ ಪ್ರೈಸ್ ಇದ್ದಿದ್ದು, ಅದು 305 ಇದು ತಪ್ಪಾಗಿದೆ, 35 ಬಂದಿದೆ. 38 ಇದೆ, 35 ಬಂದಿರಬೇಕು ಅದು. ವೇದಾಂತ ಪವರು 41 ಇದ್ದಿದ್ದು 40, ವೇದಾಂತ ಐರನ್ ಆ್ಯಂಡ್ ಸ್ಟೀಲ್ 20 ಇದೆ 21. ಸೊ ಓವರಾಲ್ ಬಟ್ ಅವ್ರು ನೋಡೋದಾದರೆ ಈ ಎಲ್ಲಾದ್ರದ್ದು ಕೂಡ ಹಾಕ್ಬಿಟ್ಟು ನೀವು ನೋಡ್ತಾ ಬರೋದಾದರೆ ಒಟ್ಟಾರೆ ಮೊತ್ತ ಅಂತ ಲಿಸ್ಟಿಂಗಿಂತ ಮುಂಚೆ $773.60 ನಡೀತಾ ಇತ್ತು. ಲಿಸ್ಟಿಂಗ್ ಆದಮೇಲೆ ಇದನ್ನು ಸೇರಿಸಿದ್ರೆ $901 ನಡೀತಾ ಇದೆ. ಸೊ ಆ ಥರ ನೋಡೋದಾದರೆ ಪೋಸ್ಟ್ ಲಿಸ್ಟಿಂಗ್ ಅವರಿಗೆ ಪ್ರಾಫಿಟೇ ಆಗಿರೋ ಥರ ಕಾಣಿಸ್ತಾ ಇದೆ. ಬಟ್ ಲಿಸ್ಟಿಂಗ್ ಪ್ರೈಸ್ ಏನಿತ್ತು ಅದಕ್ಕಿಂತ ಕೆಳಗಡೆ ಬಂದಿದೆ. ಈಗ ಒಟ್ಟು 5 ಪ್ಲಸ್ ಇನ್ನೊಂದು ಕಂಪ್ನಿ ಯಾವುದು, ಹಿಂದೂಸ್ತಾನ್ ಜಿಂಕ್, ಅದು 6 ಕಂಪ್ನಿಗಳಾಗಿ ಅದು ಸಪ್ರೇಟಾಗಿ ಲಿಸ್ಟೆಡ್ ಆಗಿದೆ ಬಿಡಿ ಅದು. ಬಟ್ ಇಷ್ಟು 6 ಕಂಪ್ನಿಗಳು ವೇದಾಂತ ಗ್ರೂಪ್ ಕೆಳಗಡೆ ಬರುತ್ತೆ. ಬಟ್ ಇವಾಗ ವೇದಾಂತ ಗ್ರೂಪಲ್ಲಿ ಡಿಮರ್ಜರ್ ಆಗಿರೋದ್ರಲ್ಲಿ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನು ವೇದಾಂತ ಅಲ್ಯೂಮಿನಿಯಮಿಗೆ ಬರುತ್ತೆ. ಲೋಯೆಸ್ಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನು ವೇದಾಂತ ಐರನ್ ಆ್ಯಂಡ್ ಸ್ಟೀಲಿಗೆ ಬರುತ್ತೆ. ಯಾರ್ಯಾರು ವೇದಾಂತ ಸ್ಟಾಕ್ಸಲ್ಲಿ ಇದ್ರೂ ನಿಮಗೆಲ್ಲದೂ ಈ ಸ್ಟಾಕು ಡಿಮರ್ಜರ್ ಆದಾಗ 1:1 ಅಂತ ಹೇಳಿದ್ರಲ್ವ, ಒಂದು ಸ್ಟಾಕಿಗೆ ಎಲ್ಲದರಲ್ಲೂ ಒಂದೊಂದು ಸ್ಟಾಕನ್ನು ನಿಮಗೆ ಕೊಟ್ಟಿರ್ತಾರೆ. ಅದು ನಿಮ್ಮ ಆ ಖಾತೆಗೆ ಬರುತ್ತೆ ಸದ್ಯದಲ್ಲೇ, ಅಥವಾ ಬಂದಿರ್ಬೋದು ಆಲ್ರೆಡಿ. ಸೊ ಅದೇ ರೀತಿಯಾಗಿ ಇನ್ಯಾವುದು ಟಾಪ್ ಲೂಸರ್ ಅಂದರೆ ಅದೇನೇ ಇವತ್ತು ಬಿಕಾಸ್ ಆಫ್ ಡಿಮರ್ಜರ್ ಆಕ್ಟಿವಿಟಿ. ಸೊ HDFC AMC ಇತ್ತು. ಸೊ ನಿಫ್ಟಿ ಏನು ಮಾಡ್ತಾ ಇದೆ ಅಂತ ನೋಡೋದಾದರೆ 24,000 ಅಫ್ಕೋರ್ಸ್ ತುಂಬ ದೊಡ್ಡ ಓಯ್ನ ಬಿಲ್ಡಪ್ ಮಾಡಿಬಿಟ್ಟಿದೆ. ಇಷ್ಟೊಂದು ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ ನೋಡಿ. ಈ ಥರ ಟೈಮಲ್ಲಿ ಮತ್ತೆ ಇನ್ನೇನಿರುತ್ತೆ ಇಲ್ಲ ಆಪರ್ಚುನಿಟಿ. 24,000 ಒಂದು ಹೈಯೆಸ್ಟ್ ಪಾಯಿಂಟ್ ಕೂಡ, ಅಲ್ಲಿಗೆ ಬಂದು ಕರೆಕ್ಟಾಗಿ ಅಲ್ಲಿ ರೆಸಿಸ್ಟೆನ್ಸ್ ತೊಗೊಂಡು 24,000ದಿಂದ ಕೆಳಗಡೆ ಬಂದಿದೆ. 23,850 ಬಂದು ಕ್ಲೋಸಿಂಗ್ ಮಾಡಿದ್ದಾರೆ. 23,774 ಮಾರ್ಕೆಟಿಗೆ ಸಪೋರ್ಟು. ನಾಳೆ ನೋಡ್ಕೊಂಬರೋಣ, ಯಾಕಂದರೆ ಇಲ್ಲಿ ನೋಡಿ ಹಿಂದೆ ಹಾಕೊಂಡಿರೋ ಝೋನ್ಗಳೇ ಇದೆ. 24,774 OI ಯಾವ ರೀತಿ ಇದೆ ಅಂತ ನೋಡ್ತಾ ಬರೋಣ. ಫಸ್ಟ್ OI ನೋಡ್ಕೊಂಬಂದ್ಬೋಣ. ನೋಡಿ OIನಲ್ಲಿ 24,000ದಲ್ಲಿ ಹೈಯೆಸ್ಟ್ ರೆಸಿಸ್ಟೆನ್ಸ್ ಇರೋದು, ಅದು ಕೂತ್ಕೊಂಡ್ಬಿಟ್ಟಿದೆ ಅಲ್ಲಿ. ನಾಳೆ 24,000 ನಾವು ಮೇಲೆ ಹೋಗಿ ಬಿಡಲ್ಲ ಅನ್ನೋಂಥದ್ದು ಕೂತ್ಬಿಟ್ಟಿದ್ದಾರೆ. 23,900 ಕೂಡ ಲಾಸ್ಟ್ ಮೂಮೆಂಟಲ್ಲಿ ಒಳ್ಳೆ ಪೊಸಿಷನ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. 23,800 ಈಗಲೂ ಕೂಡ ಸಪೋರ್ಟ್ ಇದೆ. ಸೊ OI ನೆಗೆಟಿವ್ಗಿಂತ ಪಾಸಿಟಿವ್ ಸಪೋರ್ಟ್ ಇದೆ. ಬಟ್ PCR ಬೇರಿಷ್ ಹೇಳ್ತಾ ಇದೆ. ಯಾಕೆಂದರೆ
ಇದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ 24,000ದಲ್ಲಿ ಆಗಿರುವಂಥ ಕಾಲ್ ರೇಟಿಂಗ್ ಎಲ್ಲದಕ್ಕಿಂತ ಹೈಯೆಸ್ಟ್ ಇದೆ. ಅಂದರೆ 24,000 ಈ ಎಕ್ಸ್ಪೈರಿಗಂತೂ ನಾವು ಅದ್ರ ಮೇಲೆ ಹೋಗೋಕ್ಕೆ ಬಿಡಲ್ಲ ಅಂತ ಹೇಳಿರೋರು ಜಾಸ್ತಿ ಇದೆ. ಸೊ ಓವರಾಲ್ PCR ಸ್ವಲ್ಪ ನೆಗೆಟಿವ್ ಸೈಡಿಗೆ ಅಂತ ತೋರಿಸ್ತಾ ಇದೆ. ಬಟ್ ಕೆಳಗಡೆ ಸಪೋರ್ಟು 23,500 ಇಂಟ್ಯಾಕ್ಟ್ ಆಗಿದೆ. ಹಿಂದಿರೋಲ್ಲ ಸಪೋರ್ಟ್ ಮಾಡ್ಕೊಂಡು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದಾರೆ 23,500 ಮೇಲ್ಗಡೆ 24,000 ತನಕ ಎಲ್ಲರೂ ಕೂಡ PE ರೇಟಿಂಗ್ನ ಮಾಡಿರ್ಬೋದು ಸ್ವಲ್ಪ ಇವತ್ತು. ಸೊ ನಾನಾಗಲೇ ಹೇಳಿದಾಗೆ ಏನೂ ಕೂಡ ಕಳವಳ ಚೇಂಜಸ್ ಆಗೋದಿಲ್ಲ ಸೈನ್ ಆಗೋ ತನಕ. ಎರಡು ರೀಸನ್. ಒಂದು ನೋಡಿ, ಇರಾನಲ್ಲಿ ಆಲ್ರೆಡಿ ಪ್ರೊಟೆಸ್ಟ್ಗಳು ನಡೀತಾ ಇದೆ ಈ ಡೀಲ್ ವಿರುದ್ಧ ಅಂತೆಲ್ಲ ಹೇಳ್ತಾ ಇದ್ರು, ಅದು ಓಕೆ. ಬಟ್ ಈಗ ಏನಾಗುತ್ತೆ ಅಂದರೆ ಈಗ ಈ ಇನ್ಶೂರೆನ್ಸ್ದೆಲ್ಲ ಚೇಂಜ್ ಆಗಿತ್ತಲ್ಲ, ಇವಾಗ ಶಿಪ್ಗಳು ಹೋಗೋದಕ್ಕೆ ಅವರಿಗೆ ಡಬಲ್ ಇನ್ಶೂರೆನ್ಸ್ ಕಟ್ಟಬೇಕು. ಮತ್ತು ಈಗ ಸರಾಗವಾಗಿ ಪಾಸ್ ಆಗೋಕ್ಕಲ್ಲಿ ಏನೂ ಥ್ರೆಟ್ ಇಲ್ವಾ ಈಗ? ಯಾಕಂದರೆ ನಮ್ಮ ಭಾರತೀಯ ನೇವಿ ಇವ್ರ ಮೇಲೇ 3 ಇವ್ರ ಮೇಲೆ ಅಟ್ಯಾಕ್ ಆಗಿತ್ತಲ್ವ, 3 ಇಂಡಿಯನ್ಸ್ ಮೇಲೆ ಅಟ್ಯಾಕ್ ಆಗಿತ್ತು. ಸೊ ಈ ಥರ ಪಾಪ ಅವ್ರ ಜೀವನ ಇದಾಕೋಯ್ತು. ಹಾಗಾಗಿ ಆ ಭಯದ ವಾತಾವರಣ ಇದ್ದೇ ಇರುತ್ತೆ. ಇವರೆಲ್ಲ ಆಯಿತು ನಾವೆಲ್ಲ ನೇವಲ್ ಬ್ಲ್ಯಾಕೆಟ್ ತೆಗೆದಿದ್ದೀವಿ, ಏನೂ ಇಲ್ಲ, ನೀವೆಲ್ಲ ಹೋಗ್ಬೋದು ಅಂದ್ರೂ ಕೂಡ ಆ ಒಂದು ರಿಯಾಲಿಟಿ ಚೆಕ್ ಹಾಕಿ ಒಂದು ಸ್ವಲ್ಪ ಸಮಯ ತಗೋಬೇಕಾಗುತ್ತೆ. ಅದೇನಾದ್ರು ತುಂಬ ದಿನ ತೊಗೊಂತು ಆ ಥರ ಆಗೋದು ಅಂತಂದರೆ ಅದರಿಂದನೂ ಕೂಡ ಮಾರ್ಕೆಟಿಗೆ ಇಂಪ್ಯಾಕ್ಟ್ ಬೀಳ್ತಾ ಹೋಗ್ಬೋದು. ಅದಿಲ್ಲ ಅಂತಂದರೆ ಮಾರ್ಕೆಟು ಶುಡ್ ಬಿ ಓಕೆ ಅಂತ ಅನಿಸುತ್ತೆ. ಅದೇ ರೀತಿಯಾಗಿ F&O ನೋಡೋದಾದ್ರೆ ಇವತ್ತು ನೋಡಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ರಿಯಲ್ ಎಸ್ಟೇಟ್ ಸೆಕ್ಟರ್ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಫಾರ್ಮಾ ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್ ಆಗಿದೆ, ಬರೀ ಮೈನರ್ ಚೇಂಜ್ ಅಷ್ಟೇ. ಹಾಗೆಯೇ ಕ್ಲೈಂಟ್ ಡೇಟಾ ನೋಡಿದ್ರೆ ಇವತ್ತು FIಗಳು ಆಫ್ಟರ್ ಅ ಲಾಂಗ್ ಟೈಮ್ ಇವತ್ತು ಬೈಯರ್ಸ್. ಇವತ್ತು FIಗಳು ಎಷ್ಟು 200 ಕೋಟಿ ಬೈ ಮಾಡಿದ್ದಾರೆ ಇವತ್ತು FIಗಳು. DIಗಳು ಕೂಡ 3,880. ಐ ಥಿಂಕ್ ಲಾಸ್ಟ್ ಒಂದು 10-11 ಸೆಷನಲ್ಲಿ ಯಾವಾಗಲೂ ಕೂಡ FIಗಳು ಬೈ ಮಾಡಿದ್ದೇ ಇಲ್ಲ ಅಲ್ಲ, ಎಲ್ಲಿ ಯಾವಾಗ ತುಂಬ 25 ಮೇ ಅವತ್ತಿಂದ ಇದುವರೆಗೂ ಬೈ ಮಾಡಿರಲಿಲ್ಲ. ಸೊ ಇವತ್ತು ಬೈ ಮಾಡ್ದಂಗೆ ಆಗಿದೆ, 200 ಕೋಟಿನ ಬೈ ಮಾಡಿದ್ದಾರೆ FIಗಳು. ಸೊ ಓವರಾಲ್ ನೋಡ್ತಾ ಬರೋದಾದರೆ ಕ್ಲೈಂಟ್ ಬುಲ್ಲಿಶ್ ಆಗಿದ್ದಾರೆ ಇವಾಗ, ಮತ್ತು FIಗಳು ಬೇರಿಶ್ ಕಡೆಗೆ ಹೋಗ್ತಾ ಇದ್ದಾರೆ. ಕ್ಲೈಂಟ್ ಸ್ಟ್ರಾಂಗ್ ಬುಲಿಶ್ ಆಗಿದ್ದಾರೆ. ದಟ್ ಮೇಕ್ ಸೆನ್ಸ್. 24,000 ಯಾಕೆ ರೆಸಿಸ್ಟೆನ್ಸ್ ಆಗಿ ಕೂತ್ಕೊಳ್ಳುತ್ತೆ ಅನ್ನೋದಕ್ಕೆ. ಬಟ್ ಬೇರಿಶ್ ಆಗಿದ್ರೂ ಕೂಡ ನೋಡೋಣ. ಇನ್ನು ಸದ್ಯಕ್ಕೆ ನಾಳೆ ಎಕ್ಸ್ಪೈರಿ ಮುಗಿಲಿ. ನಾನಾಗಲೇ ಹೇಳ್ದಂಗೆ ಏನೂ ಕೂಡ ಆತಂಕ ಸ್ಥಿತಿ ಬರೋದಿಲ್ಲ ಎಲ್ಲಿ ತನಕ ಈ ಕ್ರೂಡ್ ಆಯಿಲ್ ಬೆಲೆ ಈ ರೀತಿ ಇರುತ್ತೆ ನೋಡಿ. ಇವಾಗ ಇವತ್ತು ದೊಡ್ಡ ಫಾಲ್ ಆಯಿತು ಇವತ್ತು ಓಪನಿಂಗಲ್ಲೇ ಅಲ್ವಾ, 88-89 ಇದ್ದು ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಕೆಳಗಡೆ ಬಂದು ಇಲ್ಲೇ ನಿಂತಿದೆ ಇವತ್ತು. ಡೈಲಿ ಕ್ಯಾಂಡಲ್ ನಿಂತ ನೋಡ್ತಾ ಬರೋದಾದ್ರೆ ಇದು ಇಂಪಾರ್ಟೆಂಟ್ ಲೆವೆಲ್. ಯಾಕೆ ಅಂದರೆ ಮೊನ್ನೆಯಿಂದ ಏನು ಟ್ರೇಡ್ ಆಗ್ತಾ ಇದೆ, ಇದು 200 ಡೇ ಮೂವಿಂಗ್ ಆವರೇಜ್ಗಿಂತನೂ ಕೆಳಗಡೆ ಲೆವೆಲ್ಲು. ಯೂಶಲಿ ಏನು ಮಾತಾಡ್ಕೊಂಡಿದ್ವಿ, 200 ಡೇ ಮೂವಿಂಗ್ ಆವರೇಜಲ್ಲಿ ಒಂದು ಸಪೋರ್ಟ್ ಇರುತ್ತೆ ಆಫ್ಟರ್ ಲಾಂಗ್ ಟೈಮ್ ಟೆಸ್ಟ್ ಆಗ್ತಾ ಇರೋದು ಅಂತ. ಬಟ್ ಮಾರ್ಕೆಟು ಅದನ್ನು ಬಿಟ್ಟು ಕೆಳಗಡೆ ಬಂದಿದೆ. ಬಟ್ ಇವತ್ತು ಗ್ರೀನ್ ಮಾಡೋ ಥರ ಮಾಡ್ತಾ ಇದೆ, ಇನ್ನೂ ಗ್ರೀನ್ ಮಾಡಿಲ್ಲ. ಸೊ ನೋಡೋಣ, ಗ್ರೀನ್ ಮಾಡಿದ್ರೆ ಒಂದು ಶಾರ್ಟ್ ಕವರಿಂಗ್ ಬಂದು ಈ ಗ್ಯಾಪ್ಗಳೇನಿದೆ ಇದೆಲ್ಲ ಅದು ಫಿಲ್ ಮಾಡಿ ಮತ್ತೆ ಒಂದು 88 200 ಮೂವಿಂಗ್ ಆವರೇಜ್ ತನಕ ಟೆಸ್ಟ್ ಮಾಡಿ ಕೆಳಗಡೆ ಬರುತ್ತಾ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಸದ್ಯಕ್ಕೆ ಕ್ರೂಡು ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಇಲ್ಲೊಂದು ಗ್ಯಾಪ್ ಇದೆ, ನೀವು ನೋಡೋದಾದ್ರೆ 76ರಿಂದ 73 ಇಲ್ಲೊಂದು ಗ್ಯಾಪ್ ಇದೆ. ಈ ಗ್ಯಾಪನ್ನು ಒಂದೇ ಸಲ ಫಿಲ್ ಮಾಡೋ ಡೌಟು ನನ್ನ ಪ್ರಕಾರ. ಒಂದು ಬೌನ್ಸ್ ಆಗಿ ಇವ್ರದ್ದೆಲ್ಲ ಸೈನ್ಗಿನೆಲ್ಲ ಸಕ್ಸಸ್ಫುಲ್ ಆಗಾಯಿತು ಅಂದರೆ ಆ ಗ್ಯಾಪ್ನ ಫಿಲ್ ಮಾಡೋಕ್ಕೆ ಬರ್ಬೋದು. ಯಾಕೆಂತಂದರೆ ಯುದ್ಧ ಅಂತೆಲ್ಲ ಶುರುವಾದಾಗ ಅದಕ್ಕಿಂತ ಮುಂಚೆ ಇದ್ದಿದ್ದ ಲೆವೆಲ್ ನಾವು, ಅದು ಅಲ್ಲಿಂದ ಗ್ಯಾಪ್ ಅಪ್ ಆಗಿ ಮೇಲ್ಗಡೆ ಹೋಗಿದ್ದಂಥ ಲೆವೆಲ್ಲು. ಸೊ ಆ ಥರ ಆದರೆ ಆ ಥರ ನೋಡೋಣ. ಇಲ್ಲ ಅಂದರೆ ಇಲ್ಲೇ ಏನಾದ್ರು ಮಧ್ಯದಲ್ಲಿ ಉಲ್ಟಾ ಹೊಡಿತು ಅಂದರೆ ಇಲ್ಲೇ ವಾಪಸ್ ಉಲ್ಟಾ ಹೊಡೆಯೋ ಚಾನ್ಸಸ್ಸು ಇರುತ್ತೆ. ಸೊ ಆವಾಗ 90-94 ತನಕ ಮತ್ತೆ ಈ ಒಂದು ಸಿನಾರಿ ಏನಿದೆಯಲ್ಲ ಇದನ್ನು ಟೆಸ್ಟ್ ಮಾಡೋಕ್ಕೆ ವಾಪಸ್ ಹೋಗ್ಬೋದು. ನೋಡೋಣ, ಎಲ್ಲ ಪಾಸಿಬಿಲಿಟಿನೂ ಓಪನ್ ಇಟ್ಕೊಂಡಿರಬೇಕು. ಯಾಕೆಂದರೆ ಯಾವುದು ಶಾಶ್ವತ ಅಲ್ಲ ಇವ್ರದ್ದು ಜೊತೆ. ಹಾಗಾಗಿ ಯಾವ ಥರ ಆಗುತ್ತೆ ಅಂತ ನೋಡೋಣ. ಗೋಲ್ಡ್ ಸಿಲ್ವರ್ ಎಲ್ಲ ಇವತ್ತು ರೈಸ್ ಆಗಿರಬೇಕು. ಸೊ ಒಂದೊಂದಾಗೆ ಮಾತಾಡ್ತಾ ಬರೋದಾದರೆ US ಮಾರ್ಕೆಟ್ ಏನಾಗಿದೆ, ಓಕೆ US ಮಾರ್ಕೆಟ್ ಸೂಪರ್ ಓಪನಿಂಗ್ ಆಗಿದೆ ಆಲ್ರೆಡಿ. ಅವರು 1% ಮೇಲ್ಗಡೆ ಓಪನ್ ಆಗಿದ್ದಾರೆ ಇವತ್ತು. ಅವ್ರು ಬಿಡಿ ಎಲ್ಲರನ್ನೂ ಬಿಡಿಸ್ತಾ ಇದ್ದಾರೆ, ಅವ್ರ ಮೇಲ್ಗಡೆ ಹೋಗ್ತಾ ಇದ್ದಾರೆ. ಅವರು ಯುದ್ಧ ನಿಂತರೂ ಅವ್ರ ಮೇಲೆ ಹೋಗ್ತಾರೆ, ಯುದ್ಧ ನಿಲ್ಲಿಲ್ಲ ಅಂದರೂ ಅವ್ರ ಮೇಲೆ ಹೋಗ್ತಾರಲ್ವಾ, ಅದೇ ರೀತಿ ಇದೆ. ಅದೇ ರೀತಿಯಾಗಿ ನಮ್ಮ ಇಂಡಿಯಾ ಚಾರ್ಟ್ಸು ನೋಡ್ತಾ ಬರೋಣ. ಇಂಡಿಯಾ ಚಾರ್ಟ್ಸಲ್ಲಿ ಗೋಲ್ಡು ಇವತ್ತು 3% ಮೇಲೆ, ಸಿಲ್ವರು 3% ಮೇಲೆ. ಗಿಫ್ಟ್ ನಿಫ್ಟಿ ಸದ್ಯಕ್ಕೆ ಪಾಸಿಟಿವ್ ಆಗಿ ತೋರಿಸ್ತಾ ಇದೆ. ಇಂಡಿಯಾ ವಿಕ್ಸು 2% ಕರೆಕ್ಷನ್ ಆಗಿದೆ, 14ರಲ್ಲೇ ಇದೆ, ಇನ್ನೂ 14 ಬಿಟ್ಟು ಬಂದಿಲ್ಲ. ಬೇರೆ ಎಲ್ಲ ಸೆಕ್ಟರ್ ಕೂಡ ಪಾಸಿಟಿವ್ ಆಗಿತ್ತು, ಅದನ್ನ ನಾವು ಮಾತಾಡ್ಕೊಂಡಿದ್ವಿ. ಅದೇ ರೀತಿಗೆ ರುಪಿ ಕೂಡ ಇವತ್ತು ಸ್ವಲ್ಪ ಸ್ಟ್ರೆಂತ್ ಆಯಿತು, $94.70 ಬಂದಿದೆ. ಬಿಟ್ಕಾಯಿನು ಪಾಸಿಟಿವ್ ಆಗಿ 66,000 ದಾಟಿ ಮೇಲ್ಗಡೆ ಹೋಗಿದೆ. ಸೊ ಎಲ್ಲದರ ಕಡೆ ಪಾಸಿಟಿವಿಟಿ ಕಾಣಿಸ್ತಾ ಇದೆ. ಎಲ್ಲಿ ತನಕ ಈ ಕ್ರೂಡು ಹೀಗೆ ಇರುತ್ತೋ, ಇವ್ರು ಸೈನ್ ಮಾಡಿದ ನಿಜ ಅಂತ ಆಗುತ್ತೋ ಅಲ್ಲಿ ತನಕ. ಅಲ್ಲಿ FIFA ವರ್ಲ್ಡ್ ಕಪ್ಪು ಐ ಥಿಂಕ್ SpaceX ಲಿಸ್ಟಿಂಗ್ ಏನಾಯಿತು, ಲಿಸ್ಟಿಂಗ್ ಆಗಿತ್ತಲ್ಲ ಇವತ್ತು ಸೆಕೆಂಡ್ ಸೆಷನ್ ಅಲ್ವ ಇವತ್ತು ಇನ್ನೂ ಕೂಡ ಇದಾಗಿರಬೇಕು ನನಗೆ. ಓಕೆ, ಸ್ಪೇಸ್ ಎಕ್ಸ್ಪ್ಲೋರೇಷನ್ ಟೆಕ್ನಾಲಜಿ ಕಾರ್ಪ್. ಓಕೆ, ಇವತ್ತು ಫುಲ್ ಟ್ರೇಡಿಂಗ್ ಸೆಷನ್. ಯಾಕಂದರೆ ಶುಕ್ರವಾರ ಮಧ್ಯದಲ್ಲಿ ಲಿಸ್ಟಿಂಗ್ ಆಗಿರುತ್ತೆ, ಅವತ್ತೊಂದಿಷ್ಟು ಆ್ಯಕ್ಟಿವಿಟಿ ನಡೆದಿತ್ತು. ಸೊ ದಿನಾನ ಐ ಥಿಂಕ್ 19% ಆಸ್ಪಾಸಲ್ಲಿ ಮುಗಿಸ್ಕೊಂಡಿತ್ತು. ಇವತ್ತು ಇನ್ನೂ ಕೂಡ ಪಾಸಿಟಿವ್ ಆಗಿ ಓಪನ್ ಆಗ್ತಾ ಇದೆ. ಸೊ SpaceX ಈ ಥರ ಬಂದಿದೆ. ಸೊ ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. FIFA ವರ್ಲ್ಡ್ ಕಪ್ ನಡೀತಾ ಇದೆ, ಜೊತೆಗೆ ಫ್ರಾನ್ಸಲ್ಲಿ G7 ಕಂಟ್ರೀಸ್ಗಳದ್ದು ಸಮಿಟ್ ನಡೀತಾ ಇದೆ. ಇಂಡಿಯಾದಲ್ಲಿ ಒಂದಿಷ್ಟು FDIಗಳಿಗೆ ಇನ್ನೊಂದಿಷ್ಟು ನಿಲುವು ತರಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ NRI ಅಕೌಂಟ್ ಅವರಿಗೆ ನಿಮಗೆ ಇವಾಗ ಏನು ಹೇಳ್ತಾ ಇದ್ದಾರೆ, NRI ಡಾಲರ್ ಇಟ್ಟಿರೋರು ಇಲ್ಲಿ ಬಂದು ದುಡ್ಡು ಇಟ್ಟರೆ ನಿಮಗೆ 6-7% ಇಂಟ್ರೆಸ್ಟ್ ಕೊಡ್ತೀವಿ. 1 ವರ್ಷ ಲಾಕಿನ್ ಇರುತ್ತೆ, ಆದರೆ 6-7% ಇಂಟ್ರೆಸ್ಟ್ ಸಿಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಅಂದರೆ ಎಲ್ಲ ಥರದಲ್ಲೂ ಏನಾಗ್ತಾ ಇದೆ, ಡಾಲರ್ ಇಲ್ಲಿಗೆ ವಾಪಸ್ ಬರಲಿ, ಸ್ವಲ್ಪ ಇಂಡಿಯಾದ ಫಾರೆಕ್ಸ್ ಚೇಂಜ್ ಆಗಲಿ, ಇನ್ನೊಂದು ಎಕನಾಮಿಕ್ ಸ್ಟ್ರೆಂತ್ ಸಿಗಲಿ ಅನ್ನೋದು ಪ್ರಯತ್ನ ನಡೀತಾ ಇದೆ. ಅದು ಹಾಗೆ
ಸಕ್ಸಸ್ ಆಗುತ್ತೆ. ಲಾಸ್ಟ್ ಟೈಮ್ ಆದಾಗ ಸುಮಾರು $1 ಬಿಲಿಯನ್ ರೈಸ್ ಆಗಿತ್ತು ಅಂತ ಕೇಳ್ಪಟ್ಟೆ. ಸೊ ಈ ಸಲನೂ ಆ ಥರ ಆಗುತ್ತೆ ನೋಡೋಣ. ಫಾರ್ಮ್ 16ಗಳು ಕಂಪ್ನಿಗಳಿಂದ ಬಂದಿರುತ್ತೆ. ದಯವಿಟ್ಟು ITR 2, ITR 3, ITR 3ಗೆ ಈ ಸಲ ತುಂಬ ಸ್ಟ್ರಿಕ್ಟಾಗಿ ನೋಡ್ತಾ ಇದ್ದಾರೆ. ಟರ್ನ್ ಓವರು ಮತ್ತೊಂದು ಎಲ್ಲ ಅಂತ ಒಂದು ಸುದ್ದಿ ಬಂದಿತ್ತು. ಅದ್ರ ಬಗ್ಗೆ ಸಾಧ್ಯವಾದರೆ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಟರ್ನ್ ಓವರ್ ಕ್ಯಾಲ್ಕುಲೇಷನ್ ಎಲ್ಲ ಇದ್ರು ಆಲ್ರೆಡಿ ಡೆಡಿಕೇಟೆಡ್ ವಿಡಿಯೋ ಇದೆ. ಯಾರಾದರೂ ಟ್ರೇಡ್ ಮಾಡಿದ ಅಂದರೆ ಐ ಹೈಲಿ ರೆಕಮೆಂಡ್, ಎಸ್ಪೆಷಲಿ F&O ಟ್ರೇಡ್ ಮಾಡಿದ್ರೆ ಅಂದರೆ ಸುಮ್ಮನೆ ITR 3ನ ಫೈಲ್ ಮಾಡಿ. ITR 3 ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಸಾಧ್ಯವಾದರೆ CAಗಳ ಹೆಲ್ಪ್ ತೊಗೊಳ್ಳಿ. ITR 2, ITR 1 ತುಂಬ ಈಸಿ, ನೀವೇ ಮಾಡ್ಬೋದು. ಬಟ್ ITR 3ನೂ ಏನು ಕಷ್ಟ ಇಲ್ಲ. ಸ್ವಲ್ಪ ಟರ್ನ್ ಓವರು ಇದೆಲ್ಲ ಸ್ವಲ್ಪ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಬ್ರೋಕರ್ಗಳಲ್ಲಿ ಸುಮಾರು ಬ್ರೋಕರ್ಗಳು ಕೊಡ್ತಾರೆ. ಝೆರೋದಾದಲ್ಲಿ ಸರಿ ಇದೆ, ಬಟ್ ಸುಮಾರು ಬ್ರೋಕರಲ್ಲಿ ಸರಿ ಇರಲಿಲ್ಲ. ನಾನು ನೋಡಿದಾಗ ಅವರಿಗೆ ಮೇಲ್ಗಳು ಕೂಡ ಹಾಕಿದ್ದೆ, ಅಪ್ಸ್ಟಾಕ್ಸು, ಫೈರ್ಸು ಇವರಿಗೆಲ್ಲ. ಬಟ್ ಇವಾಗ ಅಪ್ಡೇಟ್ ಮಾಡಿದ್ದಾರೆ ಇಲ್ಲೋ ಗೊತ್ತಿಲ್ಲ. ಆಪ್ಷನ್ ಬೈಯಿಂಗಿಗೆ ಟರ್ನ್ ಓವರ್ ಬೇರೆ ಥರ ಇರುತ್ತೆ, ಆಪ್ಷನ್ ಸೆಲ್ಲಿಂಗಿಗೆ ಬೇರೆ ಥರ ಇರುತ್ತೆ. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಅದ್ರ ಬಗ್ಗೆ ಆ ಪ್ಲೇಲಿಸ್ಟ್ಗಳನ್ನು ಹೋಗಿ ಆ ವಿಡಿಯೋಗಳನ್ನು ನೋಡಿ, ಅಲ್ಲಿ ಮತ್ತೆ ಏನಾದ್ರು ಮಾಹಿತಿ ಬೇಕು ಅಂದರೆ ಅಲ್ಲೇ ನೀವು ಕಮೆಂಟ್ ಮಾಡಿದ್ರೆ ಆ ಸೀರೀಸ್ನ ಕಂಟಿನ್ಯೂ ಮಾಡೋಕ್ಕೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. 2026ರ ನಮ್ಮ ಚಾನಲ್ ಮಿಷನ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ಇನ್ವೆಸ್ಟ್ ವಿತ್ ಇಂಟೆಂಟ್. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಪ್ರತಿ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.